ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಶುಕ್ರವಾರದ ಅಧಿಪತಿಯಾದ ಶುಕ್ರನೇ ತುಲಾರಾಶಿಯ ಅಧಿಪತಿ ಕೂಡ ಆಗಿರೋದ್ರಿಂದ ಇಂದು ನಿಮಗೆ ಅತ್ಯಂತ ಪ್ರಮುಖ ದಿನ ಆಗಿರುತ್ತೆ. ಅಮಾವಾಸ್ಯೆ ಮತ್ತು ರೇವತಿ ನಕ್ಷತ್ರದ ಈ ಸಂಧ್ಯಾ ಕಾಲದಲ್ಲಿ ತುಲಾರಾಶಿಯವರ ಬದುಕಲ್ಲಿ ಒಬ್ಬ ವ್ಯಕ್ತಿಯಿಂದ ದೊಡ್ಡ ಮಟ್ಟದ ಬದಲಾವಣೆ ಅಥವಾ ಶಾಕ್ ಅನ್ನೋದು ಎದುರಾಗುತ್ತೆ. ಇಂದು ನಡೆಯಲಿರುವ ಆ ಒಂದು ಘಟನೆ ನಿಮ್ಮನ್ನು ಆಶ್ಚರ್ಯದ ಸುಳಿಗೆ ತಳ್ಳುತ್ತೆ. ತುಲಾರಾಶಿಯವರೇ, ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಅನ್ನೋದು ಕಂಡು ಬರುತ್ತೆ. ಆದರೆ ಗ್ರಹಗತಿಗಳ ಪ್ರಕಾರ ಇಂದು ಬೆಳಿಗ್ಗೆ 10:44ರಿಂದ ಮಧ್ಯಾಹ್ನ 12:21 ರಾಹುಕಾಲ ಇರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಒಂದು ಹೊಸ ಒಪ್ಪಂದಗಳಿಗೆ, ಅಗ್ರಿಮೆಂಟ್ಗಳಿಗೆ ಸಹಿ ಮಾಡೋಕ್ಕೆ ಹೋಗಬೇಡಿ ಅಥವಾ ಹಣದ ವ್ಯವಹಾರದ ಬಗ್ಗೆ ಮಾತನಾಡಬೇಡಿ. ಇಂದು ನಿಮ್ಮ ದಿನಚರಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನೋದು ಆಗುತ್ತೆ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ, ಇಂದು ನಿಮ್ಮ ಆರೋಗ್ಯ ಅನ್ನೋದು ಸ್ಥಿರವಾಗಿರುತ್ತೆ. ಆದರೆ ಅತಿಯಾದ ಆಲೋಚನೆಯಿಂದಾಗಿ ತಲೆನೋವು ಅಥವಾ ಮಾನಸಿಕ ಒತ್ತಡ ಕಾಡಬಹುದು. ನೀವು ಇತರರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಹೋಗಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಇಂದು ಅನಿರೀಕ್ಷಿತ ಪ್ರಯಾಣಗಳು ಎದುರಾಗಬಹುದು. ಇದು ನಿಮಗೆ ದೈಹಿಕವಾಗಿ ಸ್ವಲ್ಪ ಆಯಾಸ ತಂದರೂ ಮಾನಸಿಕವಾಗಿ ಹೊಸ ಉತ್ಸಾಹ ನೀಡುತ್ತೆ. ಇನ್ನು ಆಘಾತಕಾರಿ ವಿಷಯ, ದ ಶಾಕ್ ಫ್ಯಾಕ್ಟರ್. ಇಂದು ನೀವು ಅಂದುಕೊಳ್ಳದ ಒಬ್ಬ ವ್ಯಕ್ತಿ, ಅದು ನಿಮ್ಮ ಹಳೆಯ ಶತ್ರು ಆಗಿರ್ಬೋದು ಅಥವಾ ದೂರದ ಸಂಬಂಧಿ ಆಗಿರ್ಬೋದು, ನಿಮ್ಮ ಮುಂದೆ ಒಂದು ಪ್ರಸ್ತಾಪವನ್ನು ತರಲಿದ್ದಾರೆ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಇಟ್ಕೊಂಡಿರುವ ರಹಸ್ಯ ಒಂದು ಬಯಲಾಗುತ್ತೆ. ಇದು ಮೊದಲು ನಿಮಗೆ ಶಾಕ್ ಅಂತ ಅನಿಸಿದ್ರು ಅಂತಿಮವಾಗಿ ಅದು ನಿಮ್ಮ ಒಳ್ಳೆಯದಕ್ಕೆ ಎಂಬುದು ನಿಮಗೆ ಸಂಜೆ ವೇಳೆಗೆ ಅರಿವಾಗುತ್ತೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದವರ ಮುಖವಾಡ ಇಂದು ಕಳಚುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದಲ್ಲಿ ಇಂದು ಸಂಭ್ರಮದ ವಾತಾವರಣ ಇರುತ್ತೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಭಿನ್ನಾಭಿಪ್ರಾಯಗಳು ಇಂದು ಸುಖಾಂತ್ಯ ಅನ್ನೋದು ಕಾಣುತ್ತೆ. ಸಂಗಾತಿಯಿಂದ ಅನಿರೀಕ್ಷಿತ ಸಹಾಯ ಅಥವಾ ಆರ್ಥಿಕ ಬೆಂಬಲ ಅನ್ನೋದು ಸಿಗುತ್ತೆ. ಪ್ರೇಮಿಗಳಿಗೆ ಇಂದು ಪರೀಕ್ಷೆಯ ಕಾಲವಾಗಿರುತ್ತೆ. ನಿಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳೋದಕ್ಕೆ ನೀವು ಸತ್ಯದ ಹಾದಿಯಲ್ಲಿ ನಡಿಬೇಕಾಗುತ್ತೆ. ಅಲ್ಪಕಾಲಿಕ ಆಕರ್ಷಣೆಗಳಿಗೆ ಮರಳಾಗಬೇಡಿ. ಇನ್ನು ಆರ್ಥಿಕತೆ ಮತ್ತು ಉದ್ಯೋಗ, ಹಣಕಾಸಿನ ವಿಷಯದಲ್ಲಿ ಇಂದು ತುಲಾರಾಶಿಯವರಿಗೆ ಉತ್ತಮ ದಿನ. ಹೂಡಿಕೆ ಮಾಡಿದ ಹಣದಿಂದ ಲಾಭ ಅನ್ನೋದು ಸಿಗುತ್ತೆ. ವಿಶೇಷವಾಗಿ ಕಲೆ, ಸಾಹಿತ್ಯ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಅರಸಿ ಬರುತ್ತೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅನ್ನೋದು ಸಿಗುತ್ತೆ. ಆದರೆ ಸಹೋದ್ಯೋಗಿಗಳ ಮೇಲೆ ಅತಿಯಾದ ನಂಬಿಕೆ ಇಡಬೇಡಿ. ನಿಮ್ಮ ಕೆಲಸದ ಕ್ರೆಡಿಟನ್ನು ಬೇರೆಯವರು ಪಡೆಯೋದಕ್ಕೆ ಸಂಚು ರೂಪಿಸ್ತಿರ್ಬೋದು, ಎಚ್ಚರ. ಇನ್ನು ಇದಕ್ಕೆಲ್ಲ ಪರಿಹಾರಗಳೇನು, ರೆಮಿಡೀಸ್ ಏನು? ಇಂದಿನ ದಿನದ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಒಂದು ವಿಶೇಷ ಪರಿಹಾರ ಇದೆ. ಇಂದು ಸ್ನಾನ ಮಾಡುವ ನೀರಿನಲ್ಲಿ 5 ಹೆಸರು ಕಾಳುಗಳನ್ನು ಗ್ರೀನ್ ಗ್ರಾಮ್ ಹಾಕಿ ಸ್ನಾನ ಮಾಡಿ. ಇದು ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೆ ಪ್ರಿಯವಾದ ಕ್ರಿಯೆಯಾಗಿದ್ದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಸಾಯಂಕಾಲದ ವೇಳೆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚಿ. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಹಸಿರು. ತುಲಾರಾಶಿಯವರೇ, ಇಂದು ನೀವು ಎದುರಿಸುವ ಪ್ರತಿಯೊಂದು ಸವಾಲನ್ನು ಮುಗುಳ್ನಗೆಯಿಂದ ಎದುರಿಸಿ. ಸತ್ಯವು ನಿಮ್ಮ ಪರ ಆಗಿದ್ದಾಗ ಜಯ ಖಂಡಿತ ನಿಮ್ಮದೇ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.